ಕೊಪ್ಪಳ ಜಿಲ್ಲೆಯಲ್ಲಿ ಭ್ರಷ್ಟಾಚಾರದ ಲೆಟರ್ ಬಾಂಬ್ ಸಿಡಿಸಿದ್ದು ಸರ್ಕಾರದ ಆರ್ಥಿಕ ಸಲಹೆಗಾರ ಮತ್ತು ಗಣಿ ಇಲಾಖೆ ಅಧಿಕಾರಿಗಳ ನಡುವಿನ ಪತ್ರ ಸಮರ ಈಗ ತಾರಕಕ್ಕೇರಿದೆ. ಇದೆಲ್ಲದರ ನಡುವೆ ಭ್ರಷ್ಟಾಚಾರದ ಆರೋಪ ಪ್ರತ್ಯಾರೋಪದ ಸುಳಿಯಲ್ಲಿ ಸಿಲುಕಿರುವ ಕೊಪ್ಪಳ ಗಣಿ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳಿಗೆ ವರ್ಗಾವಣೆಗೆ ಸ್ವತಃ ಇಲಾಖೆ ಪತ್ರ ಬರೆದಿದ್ದು ಅದರ ಬೆನ್ನಲ್ಲೇ ಇದೀಗ ಸರ್ಕಾರದಿಂದ ಅಧಿಕೃತ ಆದೇಶ ಕೂಡ ಹೊರಬಿದ್ದಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕೊಪ್ಪಳ ಅಕ್ರಮ ಮರಳು ದಂಧೆ ಪ್ರಕರಣ, ಗಣಿ ಅಧಿಕಾರಿಗಳು ವರ್ಸಸ್ ರಾಯರೆಡ್ಡಿ ಪತ್ರ ಫೈಟ್, ರಾಜ್ಯ ಸರ್ಕಾರದಿಂದ ಅಧಿಕೃತ ವರ್ಗಾವಣೆ ಆದೇಶ. ಕೊಪ್ಪಳ ಜಿಲ್ಲೆಯಲ್ಲಿ ಶಾಸಕ ಬಸವರಾಜ ರಾಯರೆಡ್ಡಿ ಅಕ್ರಮ ಮರಳು ದಂಧೆ ಮತ್ತು ಗಣಿ ಇಲಾಖೆಯ ಅವ್ಯವಹಾರಗಳ ಕುರಿತು ಮುಖ್ಯಮಂತ್ರಿಗಳಿಗೆ ಗಂಭೀರ ಆರೋಪಗಳೊಂದಿಗೆ ಪತ್ರ ಬರೆದಿದ್ದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ರಾಯರೆಡ್ಡಿ ಪತ್ರ ಬೆನ್ನಲ್ಲೇ ವಿವಾದಕ್ಕೆ ಎಂಟ್ರಿಯಾದ ಕೊಪ್ಪಳ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಸಹ ಗಣಿ ಇಲಾಖೆಯ ವಸ್ತುಸ್ಥಿತಿ ಕುರಿತ ವರದಿಯನ್ನು ಸಿಎಂ ಕಚೇರಿಗೆ ರವಾನಿಸಿದ್ದಾರೆ. ರಾಯರೆಡ್ಡಿ ಮನವಿ ಮೇರೆಗೆ ಸಿಎಸ್ರಿಂದ ಕ್ರಮಕ್ಕೆ ನಿರ್ದೇಶನ ಇದ್ದು ಪ್ರಕರಣದ ಕುರಿತು ತನಿಖೆ ನಡೀತಾ ಇದೆ ಎಂದು ಸ್ವತಃ ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ತಳಕಲ್ ಬೆಣ್ಣೆಕೆರೆಯ ರಾಯಲ್ಟಿ ವಿಚಾರದಲ್ಲಿ ಆದ ತಪ್ಪು ಗ್ರಹಿಕೆಯಿಂದ ಆದೇಶ ವಿಡ್ರಾ ಮಾಡಿರುವುದಾಗಿಯೂ ಅವರು ಹೇಳಿದ್ದಾರೆ. ಯಲಬುರ್ಗಾ ತಾಲೂಕಿನಲ್ಲಿ ಒಂದು ಬೆಣ್ಣೆ ಕೆರೆ ಅಂತೇನೋ ಇದೆ. ಆ ಕೆರೆಯಲ್ಲಿರ್ತಕ್ಕಂಥ ಮಣ್ಣನ್ನು ತೆಗೆಯೋದಕ್ಕೆ ಗ್ರಾಮ ಪಂಚಾಯಿತಿಯವರು ಖಾಲಿ ಇರೋ ಜಾಗದಲ್ಲಿ ಹಾಕೋದಕ್ಕೆ ಒಂದು ಅನುಮತಿಯನ್ನು ಕೇಳಿದರು. ಅದು 17 ಸೆಪ್ಟೆಂಬರ್ 2025 ಗೈಡ್ಲೈನ್ಸಲ್ಲಿ ಡಿಸಿಲ್ಟಿಂಗ್ ಮಾಡಿದ್ದನ್ನು ಬೊನಫೈಡ್ ಯೂಸ್ಗೆ, ಸೆಲ್ಫ್ ಯೂಸೇಜ್ ಅಥವಾ ಬೊನಫೈಡ್ ಯೂಸ್ಗೆ ಅವಕಾಶ ಇದೆ. ಅದು ತಪ್ಪು ಗ್ರಹಿಕೆಯಿಂದ ಅಥವಾ ತಪ್ಪು ತಿಳುವಳಿಕೆಯಿಂದ ಅವರು ರಾಯಲ್ಟಿಯನ್ನು ಹಾಕಿದ್ರು. ತದನಂತರದಲ್ಲಿ ಅವರ ಆರ್ಡ್ರನ್ನು ವಿಡ್ರಾ ಮಾಡಿದ್ದಾರೆ. ಅದಲ್ಲದೆ ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಸಾಹೇಬರು ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಒಂದು, ಹಿರೇಹಳ್ಳದಲ್ಲಿ ನೀವೆಲ್ಲರೂ ಕೂಡ ವರದಿ ಮಾಡಿದ್ರಿ, ಹಿರೇಹಳ್ಳದಲ್ಲಿ ಸಾಕಷ್ಟು ಮರಳು ಗಣಿಗಾರಿಕೆ ಆಗ್ತಾಯಿದೆ ಅಂತ. ನಿಮ್ಮ ವರದಿ ಮತ್ತು ಕೆಲವರು ಜನಪ್ರತಿನಿಧಿಗಳು ಮನವಿ ಕೊಟ್ಟ ದಿನದಂದನೆ ಮತ್ತು ಅದರ ಮುಂದೆ 2 ದಿನದಲ್ಲಿ ನಿರಂತರವಾಗಿ ನಾವು ತಂಡಗಳನ್ನು ರಚಿಸಿ ಅದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಮಾಡೋದು, ಬೋಟ್ ಡ್ಯಾಮೇಜ್ ಮಾಡೋದು ಮತ್ತು ದಂಡ ಹಾಕಿಸೋದು, FIR ಮಾಡೋದು, ಆ ಕಾರ್ಯಗಳನ್ನು ಮಾಡಿದ್ದೇವೆ. ಸಿಎಂ ಸಲಹೆಗಾರ ರಾಯರೆಡ್ಡಿ ಭ್ರಷ್ಟಾಚಾರದ ಆರೋಪ ಮಾಡಿ ಪತ್ರ ಬರೆದಿದ್ದ ದಿನವೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯೊಳಗೆ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿತ್ತು. ಉತ್ತರ ವಲಯ ಬಳ್ಳಾರಿಯ ಹೆಚ್ಚುವರಿ ನಿರ್ದೇಶಕ ಮಹಾಂತೇಶ್ ಗಣಿ ಇಲಾಖೆಯ ಹಿರಿಯ ಭೂವಿಜ್ಞಾನಿ ಪುಷ್ಪಲತಾ ಸೇರಿ ಕೆಲ ಸಿಬ್ಬಂದಿಯನ್ನ ವರ್ಗಾವಣೆ ಮಾಡುವಂತೆ ಗಣಿ ಇಲಾಖೆ ನಿರ್ದೇಶಕರಿಗೆ ಪತ್ರ ಬರೆದಿದ್ದರು. ಇಲಾಖೆಯ ಕೆಲ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳದೆ ಆದೇಶ ನೀಡಿರುವುದು ಮತ್ತು ಜಿಲ್ಲೆಯ ಜನಪ್ರತಿನಿಧಿಗಳೊಂದಿಗೆ ಸರಿಯಾಗಿ ಸ್ಪಂದಿಸದಿದ್ದಕ್ಕೆ ಪತ್ರ ಮುಖೇನ ವರ್ಗಾವಣೆಗೆ ಕೋರಲಾಗಿತ್ತು. ಲೆಟರ್ ವಾರ್ ಬಗ್ಗೆ ಇಡೀ ರಾಜ್ಯದಲ್ಲೇ ಸುದ್ದಿಯಾಗಿದ್ರು ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಈ ಮ್ಯಾಟರ್ ಏನು ಅಂತ ಗೊತ್ತಿಲ್ವಂತೆ. ಈಗ ಅವರು ಪತ್ರ ಬರೆದಿದ್ದಾರೆ, ಯಾವ ಇದರಲ್ಲಿ ಹೇಳಿದ್ದಾರೆ ನನಗೆ ಮಾಹಿತಿ ಇಲ್ಲ. ಸೊ ನೀವು ಕೇಳಿದ್ದೀರಿ, ಅದನ್ನು ತರಿಸ್ಕೊಂಡು ಚರ್ಚೆ ಮಾಡಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಸರ್ಕಾರ ತೀರ್ಮಾನ ಮಾಡುತ್ತೆ. ಸರ್ಕಾರದ ಆರ್ಥಿಕ ಸಲಹೆಗಾರರ ಗಂಭೀರ ಆರೋಪ ಮತ್ತು ಇಲಾಖೆಯ ಹೆಚ್ಚುವರಿ ನಿರ್ದೇಶಕರ ಮನವಿ ಬೆನ್ನಲ್ಲೇ ರಾಜ್ಯ ಸರ್ಕಾರ ಇದೀಗ ವರ್ಗಾವಣೆ ಆದೇಶವನ್ನು ಹೊರಡಿಸಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಭೂವಿಜ್ಞಾನಿ ಪುಷ್ಪಲತಾ ಸೇರಿ ಕೆಲ ಅಧಿಕಾರಿಗಳನ್ನು ಕೊಪ್ಪಳದಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ನೀಡಿದೆ. ಇದರೊಂದಿಗೆ ಕೊಪ್ಪಳ ಗಣಿ ಇಲಾಖೆಯಲ್ಲಿ ನಡೆದಿರುವ ಅವ್ಯವಹಾರಗಳ ಕುರಿತು ಸರ್ಕಾರ ಗಂಭೀರ ಕ್ರಮಕ್ಕೆ ಮುಂದಾಗಿದೆ ಎಂಬ ಸ್ಪಷ್ಟ ಸಂದೇಶ ರವಾನೆಯಾಗಿದೆ. ಒಟ್ಟಾರೆ ಗಣಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪದಡಿ ಮಾಡಿರುವ ವರ್ಗಾವಣೆ ಕೇವಲ ಕಣ್ಣೊರೆಸುವ ತಂತ್ರವಾಗದೆ ಅಕ್ರಮ ಜಾಲವನ್ನು ಬೇರು ಸಮೇತ ಕಿತ್ತೆಸೆಯುವ ಕೆಲಸವಾಗಬೇಕಿದೆ. ಮುಖಂಡ ಕತಿ, ಪಬ್ಲಿಕ್ ಟಿವಿ, ಕೊಪ್ಪಳ.